ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಂಟಿ ಜೊತೆ ಮಾತನಾಡೋ ಯುವಕರೇ ಎಚ್ಚರ ಎಚ್ಚರ. ಇದು ಇಡೀ ಬೆಂಗಳೂರು ಯುವಕರು ಬೆಚ್ಚಿ ಬೀಳುವ ಸುದ್ದಿ. ಮೊದಲು ಹೆಲ್ಪ್ ಮೀ ಅಂತಾಳೆ, ಆಮೇಲೆ ನಂಬರ್ ಕೊಡ್ತಾಳೆ. ಗಂಡ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಮೋಹದ ಬಲೆ ಬೀಸ್ತಾಳೆ. ಆಂಟಿ ಸಹವಾಸ ಮಾಡುವವರೇ, ಆಂಟಿ ಜೊತೆ ಕರೆಯಲ್ಲಿ ಮಾತನಾಡುವವರೇ ಎಚ್ಚರ ಎಚ್ಚರ. ಗಂಡ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಮೋಹದ ಬಲೆ ಬೀಸ್ತಾಳೆ ಈಕೆ. ನೀವು ಅಪ್ಪಿ ತಪ್ಪಿಯೋ ಆಂಟಿ ಕರೆಗೆ ಬಿದ್ರೆ ನಿಮ್ಮ ಕತೆ ಮುಗೀತು ಅಂತ ಅರ್ಥ. ಯಾರು ಆ ಆಂಟಿ ಹಾಗಾದ್ರೆ? ಆ ಯುವಕನಿಗೆ ಆ ಆಂಟಿ ಮಾಡಿದ್ದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಚಾಲಾಕಿ ಆಂಟಿ ಗ್ಯಾಂಗ್ ನ ಭಯಾನಕ ಸ್ಟೋರಿ. ಇದು ಇಡೀ ಬೆಂಗಳೂರು ಯುವಕರು ಬೆಚ್ಚಿ ಬೀಳುವಂತ ಸುದ್ದಿ. ಮೊದಲು ಹೆಲ್ಪ್ ಮೀ ಅಂತಾಳೆ, ಆಮೇಲೆ ನಂಬರ್ ಕೊಡ್ತಾಳೆ. ಗಂಡ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮೋಹದ ಬಲೆಯನ್ನ ಬೀಸ್ತಾಳೆ ಈಕೆ. ಅಪ್ಪಿ ತಪ್ಪಿ ಏನಾದ್ರೂ ಆಂಟಿ ಕರೆಗೆ ಬಿದ್ರೆ ನಿಮ್ಮ ಕತೆ ಮುಗೀತು ಅಂತಾನೆ ಅರ್ಥ. ಹಾಗಾದ್ರೆ ಆಂಟಿ ಯಾರು? ಯುವಕನಿಗೆ ಏನ್ ಮಾಡಿದ್ಲು ಹಾಗಾದ್ರೆ ಆಂಟಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಚಾಲಾಕಿ ಆಂಟಿ ಗ್ಯಾಂಗ್ ನ ಭಯಾನಕ ಸ್ಟೋರಿ. ಯುವಕರೇ ಟಾರ್ಗೆಟ್. ಬೆಂಗಳೂರಲ್ಲಿ ಕಿಲಾಡಿ ಗ್ಯಾಂಗ್ ಅಲರ್ಟ್ ಆಗಿದೆ. ಮಹಿಳೆಯನ್ನ ಮುಂದೆ ಬಿಟ್ಟು ಯುವಕರಿಗೆ ಗಾಳ ಹಾಕ್ತಾರೆ, ಹುಷಾರ್. ಏಕಾಏಕಿ ಜ್ಯೂಸ್ ಅಂಗಡಿಗೆ ನುಗ್ಗಿ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿರೋದು. ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ಶಾಂತಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಶೀರ್ ಎಂಬ ಯುವಕನ ಮೇಲೆ ಹಲ್ಲೆ ಮಾಡಿದೆ ಈ ಗುಂಪು. ಮೊದಲು ಕೆಲಸ ಕೇಳಿಕೊಂಡು ಜ್ಯೂಸ್ ಅಂಗಡಿಗೆ ಬಂದಿದ್ರು ಆ ಮಹಿಳೆ. ಕೆಲಸ ಇಲ್ಲ ಅಂದ್ರೂ ಯುವಕನ ಫೋನ್ ನಂಬರ್ ಪಡಿತಾಳೆ ಆ ಲೇಡಿ. ಬಳಿಕ ಯುವಕನ ಜೊತೆ ಮೋಹದ ಮಾತನಾಡ್ತಾಳೆ. ನನ್ನ ಗಂಡ ಲೇಟ್ ಆಗಿ ಬರ್ತಾನೆ, ನನ್ನ ಸ್ನೇಹ ಬೆಳೆಸ್ತೀಯಾ ಅಂತ ಲೇಡಿ ಆ ಯುವಕನಿಗೆ ಕೇಳ್ತಾಳೆ. ಇದಕ್ಕೆ ಯುವಕ ಸಂಶೀರ್ ಒಪ್ಪಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಬಂದು ಆತನ ಜೊತೆಗೆ ಕಿರಿಕ್ ಮಾಡ್ತಾನೆ. ಫಸ್ಟ್ ನನ್ನ ಪತ್ನಿಯ ಜೊತೆ ಮಾತನಾಡ್ತೀಯಾ ಅಂತ ಯುವಕನಿಗೆ ನಿಂದಿಸ್ತಾನೆ. ವಿಳಾಸ ಪಡೆದು ಜ್ಯೂಸ್ ಅಂಗಡಿಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಹಳ ಹುಷಾರಾಗಿರ್ಬೇಕು. ಯಾರಾದ್ರೂ ಅನ್ನೋನ್ ಪರ್ಸನ್ಸ್ ಬಂದು ನಿಮ್ ನಂಬರ್ ಕೊಡಿ ಅಂತ ಹೇಳಿ ಕೇಳಿದಾಗ ಯಾರು, ಯಾಕೆ, ಎಲ್ಲದರ ಬಗ್ಗೆಯೂ ಕೂಡ ಗಮನ ವಹಿಸಬೇಕಾಗುತ್ತೆ. ಸುಖ ಸುಮ್ಮನೆ ಯಾರೋ ಬಂದು ಕೇಳ್ತಾರೆ, ಅವ್ರು ಮೆಸೇಜ್ ಮಾಡ್ತಾರೆ ಅಂತ ಮಾಡಿಬಿಟ್ರೆ ಈ ರೀತಿಯಾಗಿ ಆಗುತ್ತೆ ಪರಿಸ್ಥಿತಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಆ ಯುವಕ ಶಾಪ್ನಲ್ಲಿ ನಿಂತ್ಕೊಂಡಿರ್ತಾನೆ. ಅಲ್ಲಿ ಒಂದಿಷ್ಟು ಜನ ಬರ್ತಾರೆ. ಬಂದು ಆತನನ್ನ ಎಳ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ನೀನು ಅಂತ ಹೇಳಿ ಆ ಯುವಕನನ್ನ ನಿಂದಿಸೋದಕ್ಕೆ ಶುರು ಮಾಡ್ತಾನೆ ನೋಡಿ ಆ ವ್ಯಕ್ತಿ. ಮಹಿಳೆಯನ್ನ ಮುಂದೆ ಬಿಟ್ಟವರು ಇವರೇ, ಆತನ ನಂಬರ್ ಇಸ್ಕೊಂಡವರು ಇವರೇ, ಆತನಿಗೆ ಮೆಸೇಜ್ ಮಾಡಿರೋದು ಇದೇ ಮಹಿಳೆ. ನೋಡಿದ್ರೆ ಏಕಾಏಕಿ ಪಾಪ ಆ ಯುವಕನ ಮನಸ್ಸೋ ಇಚ್ಛೆ ಬಾಯಿಗೆ ಬಂದ ಹಾಗೆ ಬೈದು ನಿಂದಿಸಿದ್ದಾರೆ ನೋಡಿ. ಏಕಾಏಕಿ ಜ್ಯೂಸ್ ಅಂಗಡಿಗೆ ನುಗ್ಗಿ ಯುವಕನ ಮೇಲೆ ಹಲ್ಲೆ ಮಾಡಿರೋದು ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ಶಾಂತಿಪುರದಲ್ಲಾಗಿರುವಂತ ಘಟನೆ. ನೋಡಿ ಇಲ್ಲಿ ಹೆಂಗ್ ಹೊಡಿತಾ ಇದ್ದಾನೆ ಆ ಯುವಕನನ್ನು. ಆ ವ್ಯಕ್ತಿ ಹಲ್ಲೆ ಮಾಡ್ತಾ ಇದ್ದಾನೆ ನೋಡಿ. ಸಂಶೀರ್ ಎಂಬ ಯುವಕ ಆತ ಹಲ್ಲೆಗೊಳಗಾಗ್ತಾ ಇರೋನು. ಮೊದಲು ಕೆಲಸ ಕೇಳ್ಕೊಂಡು ಆ ಮಹಿಳೆ ಜ್ಯೂಸ್ ಅಂಗಡಿಗೆ ಬಂದಿದ್ಲಂತೆ. ಅವ್ರು ಹೇಳಿದ್ದಾರೆ ಕೆಲಸ ಇಲ್ಲ ಅಂತ. ಕೆಲಸ ಇಲ್ಲ ಅಂದ್ರೂ ಕೂಡ ನಿಮ್ಮ ಫೋನ್ ನಂಬರ್ ಕೊಡಿ ನನಗೆ ಅಂತ ಹೇಳಿ ಇಸ್ಕೊಂಡು ಹೋಗಿ ಆತನ ಜೊತೆಗೆ ಸಿಕ್ಕಂಗೆಲ್ಲ ಮೆಸೇಜ್ ಮಾಡಿದಾಳೆ ಆ ಮಹಿಳೆ. ಮಾಡಿದಾದ ನಂತರ ನನ್ನ ಗಂಡ ಲೇಟಾಗಿ ಬರ್ತಾನೆ, ನೀನು ನನ್ನ ಸ್ನೇಹ ಬೆಳೆಸ್ತೀಯಾ ಅಂತೆಲ್ಲ ಕೇಳಿದಾಳೆ. ಈತ ಒಪ್ಪಿಲ್ಲ. ಅದಾದ ನಂತರ ಅವರು ಆ ಮಹಿಳೆಯ ಜೊತೆಗೆ ಇರುವಂಥ ಗ್ಯಾಂಗ್ ಬಂದು ಆ ಯುವಕನ ಮೇಲೆ ಹಲ್ಲೆ ಮಾಡಿರುವಂಥ ದೃಶ್ಯ ಇದು.
ಜ್ಯೂಸ್ ಅಂಗಡಿ ಹೆಸರು ಝೋನಿ ಮೊಬೈಲ್ ಶಾಪ್ ಇದೆ, ಪಕ್ಕ ಇರೋದು. ನಾನು ಅವ್ರ ಫ್ರೆಂಡು, ಯಾರು ಓನರ್ ಇದ್ದಾರೆ ಅವ್ರ ಫ್ರೆಂಡು ರಫೀಕ್ ಅಂತ ಓನರು. ಆ ಹುಡುಗ ಬಂದ್ಬಿಟ್ಟು ಸಂಸೀರ್ ಅಂತ, ಆ ಹುಡುಗ ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಅದೇ ಟೈಮಲ್ಲಿ ಒಂದು 4:15 ಗಂಟೆ ಟೈಮಲ್ಲಿ ಒಂದು ಲೇಡಿ ಬರ್ತಾಳೆ, ಬಂದ್ಬಿಟ್ಟು ಕೆಲಸ ಕೇಳ್ತಾಳೆ. ಅದೇ ಸೇಮ್ ಒಂದು 4:15 ಗಂಟೆ 4ನೇ ತಾರೀಕು 4:30ಗೆ ಕೆಲಸ ಕೇಳ್ತಾಳೆ. ಕೆಲಸ ಕೇಳಿ ಇವಳು ನನಗೆ ಗೊತ್ತಿಲ್ಲ, ನನ್ನ ಹತ್ರ ಯಾವ್ದು ಕೆಲಸ ಇಲ್ಲ, ನಮಗೆ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿದಾಗ, ನೀವು ನಂಬರ್ ಕೊಡು, ನಾನು ನಿಮಗೆ ಕಾಲ್ ಮಾಡ್ತೀನಿ, ಇದ್ರೆ ಹೇಳು ಅಂತ ಹೇಳ್ಬಿಟ್ಟು ನಂಬರ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಒಂದು 8:15 ಗಂಟೆಗೆ ಅವಳು ಫೋನ್ ಮಾಡಿದಲ್ಲ. ಫೋನ್ ಮಾಡಿಬಿಟ್ಟು ಅದೇ ಹೆಂಗ್ಸು ಫೋನ್ ಮಾಡಿಬಿಟ್ಟು, ಇವಳು ಗೊತ್ತಿಲ್ಲ, ಪರಿಚಯ ಇಲ್ಲ, ಯಾರು ಏನೋ ಅಂತ ಕೇಳಿದ ತಕ್ಷಣ ನನಗೆ ಯಾರು ಅವಳು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ, ನಾನು ಈ ಅಂಗಡಿಗೆ ಬಂದಿದ್ದೆ ಅಂತ. ಆಮೇಲೆ ನಮ್ಮ ಫೋನ್ ಮಾಡಿಬಿಟ್ಟು ಇವ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾರೆ. ಕೇಳಿದ ತಕ್ಷಣ ಯಾರು ಏನು ಅಂತ ಡೀಟೇಲ್ ನಾವು ಮಂಗಳೂರು ಆ ಬೇಸಲ್ಲಿ ಎಲ್ಲ ಹೇಳ್ತಾರೆ. ಲೇಟರ್ ನನಗೆ ಕೆಲಸ ಬೇಡ, ನೀನು ಫ್ರೆಂಡ್ಶಿಪ್ ಬೇಕು, ನೀನು ಫ್ರೆಂಡ್ಶಿಪ್ ಮಾಡ್ತೀಯಾ ಈ ಥರ ಅಂತ ಕೇಳ್ತಾನೆ. ಅವೆಲ್ಲ ಮಾತಾಡೋಕ್ಕೆ ಬರಬೇಡಮ್ಮ ನೀನು ಅಂತ ಹೇಳ್ಬಿಟ್ಟು ಕಟ್ ಮಾಡೋಣ. ಹೇಗೇನು ಫೋನ್ ಮಾಡಿಬಿಟ್ಟು, ಇಲ್ಲ ನನ್ನ ಗಂಡ ನನಗೆ ಅಷ್ಟೊಂದು ಸಂಪರ್ಕವಿಲ್ಲ, ರಾತ್ರಿ 2 ಗಂಟೆ 3 ಗಂಟೆ ಬರ್ತಾನೆ, ಹಾಗಾಗಿ ನನಗೆ ಭಾರಿ ತೊಂದರೆ ಆಗ್ತಿದೆ, ನೀನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಆ ಟೈಮ್ ಮಾತಾಡ್ತಿದ್ದಾಗ ಗಂಡ ಫೋನ್ ಕಿತ್ಕೊತಾನೆ. ಕಿತ್ಕೊಂಡ್ಬಿಟ್ಟು ಗಂಡ ಅಂತ ಯಾರೋ ಒಬ್ರು ಇದು ಜೆಂಟ್ಸು ಫೋನ್ ಕಿತ್ಕೊಂಡು, ನನ್ನ ಹೆಂಡತಿ ಜೊತೆ ಯಾಕೆ ಮಾತಾಡ್ತಿದ್ದೆ, ಯಾರೋ ನೀನು ಅಂತ ಹೇಳ್ಬಿಟ್ಟು ಮಲಯಾಳದಲ್ಲಿ ಬೈದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಲೇಟರ್ ಈ ಹುಡುಗ ರಿಟರ್ನ್ ಫೋನ್ ಮಾಡಿ, ಯಾಕಪ್ಪ ನೀನು ಬೈತಾ ಇದೆಯಾ, ನೀವೇ ಫೋನ್ ಮಾಡ್ಬಿಟ್ಟು ನನಗೆ ಯಾಕೆ ಬೈತಿದ್ದೀರಾ ಅಂತೇಳಿ ಕೇಳಿದಾಗ, ನಿನ್ನ ಅಡ್ರೆಸ್ ಹೇಳಿ ಅಂತ ಅವ್ನು ಕೇಳಿದ್ದಾನೆ. ಇವನು ಅಡ್ರೆಸ್ ಹೇಳಿದ ತಕ್ಷಣ ರಾತ್ರಿ ಒಂದು 10:30 ಗಂಟೆಗೆ ಸೇಮ್ ಡೇ 10:30 ಗಂಟೆಗೆ ಬಂದ್ಬಿಟ್ಟು ಸರಿಯಾಗಿ ಹೊಡಿತಾರೆ. ಒಂದು 5-6 ಜನ ಬಂದಿದ್ರು, ಹೊಡೆದಿದ್ದಾರೆ. ಅವತ್ತು ಇವರು ಭಯ ಬಿದ್ದು, ಲೋಕಲ್ ಅಲ್ವಾ, ಯಾರೋ ಲೋಕಲ್ ಇರೋದು, ಏನು ತೊಂದರೆ ಕೊಡೋದು ಬೇಡ, ಇನ್ನು ಅಂಗಡಿ ಮುಚ್ಚಿಬಿಡ್ತಾರೆ ಅಂತ ಹೇಳ್ಬಿಟ್ಟು, ಬೇಡ ನಾನು ಕಂಪ್ಲೇಂಟ್ ಮಾಡೋದು ಬೇಡ ಅಂತ ಸುಮ್ಮನೆ ಆದ. ನೆಕ್ಸ್ಟ್ ಅಂಗಡಿ ಓಪನ್ ಮಾಡಿ ಯಥಾಸ್ಥಿತಿ ಇತ್ತು. 6:30 ಗಂಟೆಗೆ ಇವನು ಮತ್ತೆ ಬಂದ, ಇದೇ ಮನುಷ್ಯ ಮತ್ತೆ ಬಂದು ಇವನ್ನ ಹೊಡಿಯಕ್ಕೆ ಬರ್ತಾನೆ. ಆ ಟೈಮಲ್ಲಿ ಅಲ್ಲಿರೋ ಲೋಕಲ್ ಬಂದ್ಬಿಟ್ಟು ಇವ್ನು ಇಟ್ಕೋತಾರೆ, ಯಾಕಪ್ಪ ಹೊಡಿತೀರಾ ಅಂತ. ಅವಾಗ ಬಿಡಿಸ್ಬಿಟ್ಟು ಮುಂದೆ ಕಳಿಸ್ತಾರೆ. ಅಲ್ಲೊಂದು ಆಂಬೂರು ಹೋಟ್ಲ್, ಯಾವುದೋ ಒಂದು ಬಿರಿಯಾನಿ ಹೋಟ್ಲ್ ಇದೆ, ಜ್ಯೂಸ್ ಅಂಗಡಿ ಎದುರುಗಡೆ, ಅಲ್ಲಿ ಕೂತಿದ್ದ. ಅವಾಗ ಇವರು ಕೇಳಿದಾರೆ, ಯಾಕಪ್ಪ ಹೊಡೆದ್ರು ಅಂತ. ಗೊತ್ತಿಲ್ಲ ಸರ್, ನಿನ್ನೇನೋ ಹೊಡೆದಿದ್ದಾರೆ ನನಗೆ ಅಂತ ಇವ್ನು ಹೇಳ್ತಾರೆ. ನಡಿಯಪ್ಪ ಕೇಳೋಣ ಅಂತ ಕರ್ಕೊಂಡು ಹೋಗ್ತಾರೆ. ಇವ್ರು ಕೇಳಿದ ತಕ್ಷಣ ಅವನು 112ಗೆ ಫೋನ್, ಹೆಂಡ್ತಿನ ಕರೆಸ್ಬಿಟ್ಟು 112ಗೆ ಫೋನ್ ಮಾಡ್ತಾನೆ. ಅವಳು ಬಂದ್ಬಿಟ್ಟು, ನನಗೆ ಲೇಡೀಸ್ ಬಂದು ಅದೇ ಬಂದು ಸೇಮ್ ಅಂಗಡಿಗೆ ಬಂದಿರುವಂಥ ಲೇಡಿ, ಅವಳು ಬಂದ್ಬಿಟ್ಟು ನನಗೆ ಅಸಲ್ಟ್ ಮಾಡಿದ್ದೆ, ನನಗೆ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಮಾಡ್ತಿದ್ದಾನೆ ಫೋನ್ ಮಾಡಿಬಿಟ್ಟು, ಹಾಗೆ ಈಗ ಅಂತ ಎಲ್ಲ ಬೊಂಬೆ ಹೊಡಿಯೋಕ್ಕೆ ಮಾಡಿದ್ದಾರೆ. 112 ಫೋನ್ ಮಾಡಿದ ತಕ್ಷಣ ಪೊಲೀಸರು ಬಂದರೆ ಈ ಹುಡುಗನ ಕರ್ಕೊಂಡು ಹೋಗ್ತಾರೆ. ಸೇಮ್ ಡೇ ಕರ್ಕೊಂಡೋಗಿ ನೆಕ್ಸ್ಟ್ ಡೇ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ ತಕ್ಷಣ ಅವ್ರಿಗೆ ವಿಷಯನ ಏನಂದರೆ, ಅಲ್ಲಿರುವಂಥ ಯಾವುದೋ ರೆಕಾರ್ಡ್ ತೋರಿಸ್ತಾ ಇದ್ದಾರೆ. ಇವ್ರ ಹತ್ರ ಯಾವುದೇ ರೆಕಾರ್ಡ್ ಇಲ್ಲ. ಎನ್ಕ್ವೈರಿ ಮಾಡಿದ್ರು, ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ, ಯಾವುದೇ ರೆಕಾರ್ಡ್ ಇಲ್ಲ ಅಂತ ಹೇಳಿದಾಗ, ನೀವು ಸುಮ್ಮನೆ ಫೇಕ್, ಆದರೆ ಇವನು ಹೇಳ್ತಿರೋ ಸ್ಟೋರಿಗೂ ಅವಳು ಹೇಳ್ತಿರೋ ಸ್ಟೋರಿಗೂ ಯಾವುದೇ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅದು ಮ್ಯಾಟ್ರು ನೋಡ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇವ್ರ ನಿಮ್ಮ ಬಗ್ಗೆ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಕೇಸ್ ಮಾಡೋದೇ ವಾಪಸ್ ಕಳಿಸ್ಬಿಡ್ತಾರೆ. ಅವತ್ತು ಮುಗೀತು. ನೆಕ್ಸ್ಟ್ 1 ವಾರ ಆಯಿತು, ಅವನು 1 ವಾರ ಬಿಟ್ಟು ಅಂಗಡಿಗೆ ಬಂದ್ಬಿಟ್ಟು ಇವತ್ತು ನಿನ್ನೆ 3 ದಿನ ಆಯಿತು ಅಂಗಡಿಯಲ್ಲಿದ್ದ. ನಿನ್ನೆ ನೈಟು ಅಂದರೆ ಸೇಮ್ ಎಸ್ಟರ್ಡೇ 18 ತಾರೀಕಲ್ಲ, ಅವತ್ತು ಬಂದ್ಬಿಟ್ಟು ಅಂಗಡಿ ಓಪನ್ ಮಾಡಿದ್ದಾನೆ. ಒಂದು 6:30 ಗಂಟೆ ಬರ್ತಾನೆ. ಬಂದ್ಬಿಟ್ಟು ತಿರ್ಗಾ ಇವನ್ನ ಒಬ್ಬನೇ ಬಂದ್ಬಿಟ್ಟು ಕಾಲರ್ ಪಟ್ಟಿ ಇಟ್ಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ಟು, ನಿನಗೆ 10 ಲಕ್ಷ ಕೊಡು, ಇಲ್ಲಾಂದರೆ FIR ಮಾಡ್ತೀನಿ, ನೀನು ಲಾಸ್ಟ್ ಟೈಮ್ ತಪ್ಪಿಸ್ಕೊಂಡು ಹೋಗಿದ್ಯಾ, ನೀನು ದುಡ್ಡು ಕೊಡ್ತಿಲ್ಲ ಅಂದರೆ ನಿನ್ನ ಕೇಸ್ ಮೇಲೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಯಾರು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಅದೇ ಅವ್ನ ಗಂಡ ಅವ್ನಿಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಆ ಹುಡುಗನಿಗೆ ಗೊತ್ತು, ಮುಖ ಪರಿಚಯ. ಮೊನ್ನೆ ಸ್ಟೇಷನಲ್ಲಿ ಬಂದಾಗ ಅಜ್ಜು ಅಂತ ಏನೋ ಹೆಸರು ಹೇಳ್ತಾರೆ ಸ್ಟೇಷನಲ್ಲಿ ಅವತ್ತಿದ್ದಾಗ. ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಶ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಇದೆಲ್ಲ ಯಾವಾಗ ನಡೆದಿರೋದು, ಜೊತೆಗೆ ಆ ಆಂಟಿಗೂ ಈ ಯುವಕನಿಗೂ ಯಾವಾಗ ಸ್ನೇಹ ಆಯಿತು, ಯಾವ ರೀತಿಯಾಗಿ ಮೆಸೇಜ್ ಎಕ್ಸ್ಚೇಂಜ್ ಆಗಿದೆ, ಅದಾದ ನಂತರ ಈ ವ್ಯಕ್ತಿ ಯಾರು ಬಂದು ಹಲ್ಲೆ ಮಾಡಿರೋದು? ಹೌದು ರಾಮ, ಜ್ಯೂಸ್ ಅಂಗಡಿಗೆ ನುಗ್ಗಿ ಯುವಕನ ಮೇಲೆ ಏನು ಮನಬಂದಂತೆ ಹಲ್ಲೆ ನಡೆಸಿರುವಂತಹ ಘಟನೆ ಪರಪ್ಪನಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಂತಿನಗರದಲ್ಲಿ ನಡೆದಿರುವಂತದ್ದು. ಇಲ್ಲಿ ಒಂದು ಜ್ಯೂಸ್ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಇಲ್ಲಿ ಏನಂತಂದ್ರೆ, ಕಳೆದ 4ನೇ ತಾರೀಕಿನಂದು ಸಂಜೆ ಒಂದು ಮಹಿಳೆ ಬರ್ತಾರೆ, ಆ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕೊಂಡು. ಈಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಶಂಶೀರ್ ಬಳಿ ಇಲ್ಲಿ ಏನಾದ್ರು ಕೆಲಸ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಇಲ್ಲ, ಜೊತೆಗೆ ನಮ್ಮ ಅಂಗಡಿ ಮಾಲೀಕರು ಇಲ್ಲ ಅಂತೇಳಿ ಹೇಳ್ಬಿಟ್ಟು ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಆಕೆ ಆತನ ನಂಬರ್ ಅನ್ನ ಪಡೆದುಕೊಂಡು ಹೋಗಿರ್ತಾರೆ. ಬಳಿಕ ಏನಂತಂದ್ರೆ, ಮನೆಗೆ ಹೋಗಿ ಈತನಿಗೆ ಕಾಲ್ ಮಾಡುವಂತದ್ದು, ಜೊತೆಗೆ ಮೆಸೇಜ್ ಮಾಡುವಂತದ್ದು, ಇದನ್ನೆಲ್ಲ ಮಾಡ್ತಾರೆ. ಆದ್ರೆ ಈತ ಯಾವ್ದಕ್ಕೂ ಇದ್ ಮಾಡೋದಿಲ್ಲ. ಆಕೆ ಫ್ರೆಂಡ್ಶಿಪ್ ಅಲ್ಲಿ ಆದ್ರೂ ಇರಿ ಅಂತ ಹೇಳೆಲ್ಲ ಕೇಳ್ಕೊತಾರೆ. ಆವತ್ತು ನೈಟು ಪುನಃ ಮತ್ತೆ ಕಾಲ್ ಮಾಡ್ತಾರೆ. 10-10:30 ಸುಮಾರಿಗೆ ಕಾಲ್ ಮಾಡಿ ಓರ್ವ ವ್ಯಕ್ತಿ ಮಾತನಾಡಿ, ನನ್ನ ಹೆಂಡತಿ ಜೊತೆಗೆ ನೀನು ಮಾತಾಡ್ತಾ ಇದೀಯಾ ಏನು ಅಂತೇಳಿ ಮತ್ತೆ ಬೇಕರಿ ಹತ್ರ ಬಂದು ಅವತ್ತು 4ನೇ ತಾರೀಕು ಏನೋ ಹಲ್ಲೆಯನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಏನು NCR ಕೂಡ ದಾಖಲಾಗಿರ್ತದೆ. ಇದಾದ ಬಳಿಕ ಈ ಪ್ರಕರಣ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಹೇಳಿ ನಿನ್ನೆ ರಾತ್ರಿ ಬಂದು ಏನು ಆ ಲೇಡಿ ಮತ್ತೆ ಏನು ಇನ್ನೋರ್ವ ವ್ಯಕ್ತಿ ಏನಿದ್ದಾನೆ
ಆ ಬೇಕರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಜ್ಯೂಸ್ ಸೆಂಟರ್ ನಲ್ಲಿ ಆತನ ಮೇಲೆ ಏನು ಹಲ್ಲೆಯನ್ನ ಮಾಡುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈಗ ಏನು ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಈತ ಏನು ಆಕೆಗೆ ಮೆಸೇಜ್ ಮಾಡ್ತಿದ್ದ, ಫೋನ್ ಮಾಡ್ತಿದ್ದ ಅಂತಂದ್ರೆ ಕಾನೂನಿದೆ, ಪೊಲೀಸರು ಇದ್ದಾರೆ, ಕಂಪ್ಲೇಂಟ್ ಅನ್ನ ಕೊಡಬೇಕು, ಇದ್ ಮಾಡ್ಬೇಕು. ಆದ್ರೆ ಇವ್ರು ಏಕಾಏಕಿ ಜ್ಯೂಸ್ ಸೆಂಟರ್ಗೆ ನುಗ್ತಾರೆ, ಈ ತರ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇದು ಒಂದು ರೀತಿಯಾಗಿ ಷಡ್ಯಂತ್ರ. ಮತ್ತೆ ಇನ್ನೊಂದು ಅವರು ಒಂದು ಜ್ಯೂಸ್ ಸೆಂಟರ್ ನ ಏನು ಯುವಕ ಇದ್ದಾನೆ, ಇವರ ಒಂದು ಮಾಲೀಕರು ಮತ್ತೆ ಅಲ್ಲಿ ಇರುವಂತವ್ರು ಹೇಳ್ತಾ ಇರುವಂತದ್ದು ಇದು ಹನಿ ಟ್ರಾಪ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ, ಇವ್ರದೊಂದು ಜಾಲ ಇದೆ ಅಂತ ಏನು ಆರೋಪವನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTV ಜೊತೆಗೆ ಈ ಒಂದು ಯಾರು ದೂರುದಾರ ಶಂಶೀರ್ ಏನಿದ್ದಾನೆ ಈತನ ಒಂದು ವಿಚಾರಣೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.